ಮುರಿದ್ಬಿಡ್ತೇನೆ, ಕೈ ಕಾಲ ಮುರಿದ್ಬಿಡ್ತೇನೆ. ಏನ್ ಗೊತ್ತು ನಿಮಗೆ? ವೀಕ್ಷಕರೇ, ನಮ್ಮ ಸಮಾಜವನ್ನ ತಿದ್ದಬೇಕು, ಸರಿ ಮಾಡಬೇಕು ಅಂತ ಸಾವಿರ ಜನ ಕನಸು ಕಟ್ಕೊಂಡು ರಾಜಕೀಯಕ್ಕೆ ಬರ್ತಾರೆ. ಆದರೆ ರಾಜಕೀಯ ನಾವೆಲ್ಲ ಅಂದುಕೊಂಡಷ್ಟು ಸುಲಭವಲ್ಲ. ಅಂಥದ್ರಲ್ಲೂ ಕೂಡ ಒಂದಷ್ಟು ಜನ ಜನರಿಗೋಸ್ಕರನೇ ರಾಜಕೀಯದಲ್ಲಿ ಇದ್ದು ಸದ್ದನ್ನ ಮಾಡ್ತಿದ್ದಾರೆ. ಇನ್ನು ಈ ರೀತಿಯ ರಾಜಕೀಯದಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಿರುವಂತಹ ಅಥವಾ ರಾಜಕೀಯದಲ್ಲಿ ಹೊಸ ಕ್ರೇಜನ್ನು ಹುಟ್ಟು ಹಾಕುತ್ತಿರುವಂತಹ, ಸಂಚಲನವನ್ನೇ ಸೃಷ್ಟಿ ಮಾಡುತ್ತಿರುವಂತಹ ವ್ಯಕ್ತಿ ಯಾರಾದರೂ ಇದ್ದರೆ ಆ ಪಟ್ಟಿಯಲ್ಲಿ ಮೊದಲಿಗೆ ಬರುವ ಹೆಸರೇ ಕೆ ಅಣ್ಣಾಮಲೈ. ವೀಕ್ಷಕರೇ, ಒಂದು ಕಾಲದಲ್ಲಿ ಕಾರ್ಕಳಕ್ಕೆ SP ಆಗಿ ಬಂದು ಇಡೀ ಕರ್ನಾಟಕದಲ್ಲಿ ತಮ್ಮನ್ನ ಸಿಂಗಂ ಅಂತಾನೆ ಗುರುತಿಸಿಕೊಳ್ಳುವಂತೆ ಮಾಡಿದಂತಹ ವ್ಯಕ್ತಿ, ನಂತರ ಅದೇ ವ್ಯಕ್ತಿ ತಮ್ಮ ಪೊಲೀಸ್ ವೃತ್ತಿಗೆ ರಾಜೀನಾಮೆ ಕೊಟ್ಟು ತಮಿಳುನಾಡಿನಲ್ಲಿ ರಾಜಕೀಯಕ್ಕೆ ಸೇರ್ತಾರೆ. ಅಷ್ಟೇ ಅಲ್ಲದೆ ಕಾವೇರಿ ಗಲಾಟೆಯಲ್ಲಿ ಕನ್ನಡಿಗರ ಕಿಂಗಣಿಗೆ ಗುರಿಯಾಗ್ತಾರೆ ಹಾಗೂ ಕರ್ನಾಟಕದ ಮುಖ್ಯಮಂತ್ರಿಯಿಂದ ಅವಮಾನಕ್ಕೆ ಒಳಗಾಗ್ತಾರೆ. ಆದರೆ ಈಗ ತಮಿಳುನಾಡಿನಲ್ಲಿ ಯಾರು ಅಂದುಕೊಳ್ಳದೇ ಇರುವ ರೀತಿಯಲ್ಲಿ ಅಣ್ಣಾಮಲೈ ಅವರು ಇಡೀ ರಾಜಕೀಯದಲ್ಲಿ ಹೊಸ ಸಂಚಲನವನ್ನೇ ಸೃಷ್ಟಿ ಮಾಡಿದ್ದಾರೆ. ಇನ್ನು ತಮಿಳುನಾಡಿನಲ್ಲಿ ಇವರ ಹವಾ ಹೇಗಿದೆ ಅಂತ ಅಂದರೆ, ತಮಿಳುನಾಡು CM ಸ್ಟಾಲಿನ್ ಬುಡವನ್ನೇ ನಡೆಸ್ತಾ ಇದೆ ಅಂತಲೇ ಹೇಳ್ಬೋದು. ಇನ್ನು ಅಣ್ಣಾಮಲೈ ಅವರು ರಾಜಕೀಯದಲ್ಲಿ ಇದ್ದು ಅವರು ಪಾಲಿಸುವಂತಹ ಪಕ್ಷ ಮತ್ತು ಸಿದ್ಧಾಂತದ ಬಗ್ಗೆ ಒಂದಷ್ಟು ಜನರಿಗೆ ಭಿನ್ನಾಭಿಪ್ರಾಯ ಕೂಡ ಇರಬಹುದು. ಆದರೆ ಒಬ್ಬ ವ್ಯಕ್ತಿಯಾಗಿ ಅಣ್ಣಾಮಲೈ ಅವರನ್ನು ಗಮನಿಸಿದಾಗ ಅವರಿಗೆ ರಾಜಕೀಯದಲ್ಲಿ ದುಡ್ಡು ಮಾಡಬೇಕು, ಭ್ರಷ್ಟಾಚಾರ ಮಾಡಬೇಕು, ಈ ರೀತಿಯಾದಂತಹ ಯಾವುದೇ ಮನಸ್ಥಿತಿ ಕೂಡ ಇಲ್ಲ. ಅದರ ಬದಲಾಗಿ ಸಮಾಜಕ್ಕೆ ಏನೋ ಮಾಡಬೇಕು, ಜನರಿಗೋಸ್ಕರ ಒಂದಷ್ಟು ಒಳ್ಳೆಯದನ್ನು ಮಾಡಬೇಕು, ಸಮಾಜದ ಪರವಾಗಿ ನಿಲ್ಲಬೇಕು ಎನ್ನುವಂತಹ ಮನಸ್ಥಿತಿ ಇರೋ ವ್ಯಕ್ತಿ. ಇನ್ನು ಅದಕ್ಕೆ ತಕ್ಕಂತಹ ಅರ್ಹತೆ, ಅದಕ್ಕೆ ತಕ್ಕಂತಹ ಜ್ಞಾನ ಇದೆಲ್ಲವನ್ನೂ ಕೂಡ ಹೊಂದಿರುವಂತಹ ವ್ಯಕ್ತಿ ಯಾರು ಅಂದರೆ ಅದು ಕೆ ಅಣ್ಣಾಮಲೈ. ಇನ್ನು ಅವರ ರಾಜಕೀಯ ಜೀವನವನ್ನು ನೋಡಿದ್ರೆ ಮುಂದೊಂದು ದಿನ ರಾಜಕೀಯದಲ್ಲಿ ದೊಡ್ಡ ಸ್ಥಾನಕ್ಕೆ ಹೋಗಿ ನಿಲ್ಲುವಂತಹ ಎಲ್ಲಾ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ವೀಕ್ಷಕರೇ, ಇನ್ನು ಇವತ್ತಿನ ಈ ವಿಡಿಯೋದಲ್ಲಿ ಅಣ್ಣಾಮಲೈ ಅವರು ಯಾಕೆ IPS ಹುದ್ದೆಯನ್ನು ತೊರೆದು ರಾಜಕೀಯಕ್ಕೆ ಎಂಟ್ರಿಕೊಟ್ರು, ಅದರ ಹಿಂದೆಯೂ ಕೂಡ ಒಂದು ಸೀಕ್ರೆಟ್ ಇದೆ. ಹಾಗಾದರೆ ಈ ವಿಡಿಯೋದಲ್ಲಿ ಅಣ್ಣಾಮಲೈ ಬಗ್ಗೆ ಹಾಗೆ ಆ ಸೀಕ್ರೆಟ್ ಬಗ್ಗೆ ಎಲ್ಲವುದನ್ನು ಕೂಡ ಹೇಳ್ತಾ ಹೋಗ್ತೀನಿ. ಈ ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಣ್ಣಾಮಲೈ ಕುಪ್ಪಸ್ವಾಮಿ ಇವರು 1984 ಜೂನ್ 4ರಂದು ತಮಿಳುನಾಡಿನ ಕರೂರು ಜಿಲ್ಲೆಯ ತೊಟ್ಟಂಪಟ್ಟಿಯಲ್ಲಿ ಜನಿಸಿದ್ರು. ಇನ್ನು ಇವರ ತಂದೆ ಕುಪ್ಪಸ್ವಾಮಿ, ತಾಯಿ ಪರಮೇಶ್ವರಿ. ಇವರದ್ದು ಕೃಷಿ ಹಿನ್ನೆಲೆ ಇರುವಂತಹ ತಕ್ಕಮಟ್ಟಿಗೆ ಅನುಕೂಲಸ್ಥ ಕುಟುಂಬ ಇವರದಾಗಿರುತ್ತೆ. ಹಾಗಾಗಿ ಒಳ್ಳೆ ಎಜುಕೇಷನ್ ಕೂಡ ಇವರಿಗೆ ಸಿಗುತ್ತೆ. ಹಾಗಾಗಿ ಕೊಯಮತ್ತೂರಿನಲ್ಲಿರುವಂತಹ ಕಾಲೇಜಿನಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಪದವಿಯನ್ನು ಪಡೆದುಕೊಳ್ಳುತ್ತಾರೆ. ನಂತರ ಉತ್ತರ ಪ್ರದೇಶದಲ್ಲಿರುವಂತಹ ಲಕ್ನೋದಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ನಿಂದ MBA ಪದವಿಯನ್ನು ಪಡ್ಕೊಳ್ತಾರೆ. ಹೀಗೆ ಲಕ್ನೋದಲ್ಲಿ ಇರಬೇಕಾದ್ರೇ ಅಲ್ಲಿನ ಜನರು ಕಷ್ಟವನ್ನು ನೋಡಿ ಸಮಾಜ ಸೇವೆ ಮೇಲೆ ಇವರಿಗೆ ಆಸಕ್ತಿ ಬೆಳೆಯುತ್ತೆ. ಅದೇ ಸಮಯದಲ್ಲಿ ಆದಂತಹ ಮುಂಬೈ ಉಗ್ರ ದಾಳಿ ಇವರನ್ನು ಕಂಪ್ಲೀಟ್ ಆಗಿ ಬದಲಾವಣೆಯನ್ನು ಮಾಡಿಬಿಡುತ್ತೆ. ಅಲ್ಲಿಂದ ಅಣ್ಣಾಮಲೈ UPSC ತಯಾರಿ ಮಾಡಿ 2011ರಲ್ಲಿ ಪಾಸ್ ಆಗ್ತಾರೆ. ಕರ್ನಾಟಕ ಕೇಡರ್ IPS ಅಧಿಕಾರಿಯಾಗಿ ಆಯ್ಕೆಯಾಗ್ತಾರೆ. 2013ರಲ್ಲಿ ಕಾರ್ಕಳದ SP ಆಗಿ ವೃತ್ತಿ ಜೀವನವನ್ನು ಶುರು ಮಾಡ್ತಾರೆ. ಅದಾದ ನಂತರ ಅಣ್ಣಾಮಲೈನನ್ನ ಉಡುಪಿಯ SP ಆಗಿ ವರ್ಗಾವಣೆ ಮಾಡಲಾಗುತ್ತೆ. ಅಲ್ಲಿಂದ ಅಣ್ಣಾಮಲೈ ಅವರು ಹಿಂತಿರುಗಿ ನೋಡಲೇ ಇಲ್ಲ. ಡೈರೆಕ್ಟ್ ಆಗಿ SPಗೆ ದೂರು ಕೊಡಬಹುದಂತಹ ಸುರಕ್ಷಾ ಆ್ಯಪನ್ನು ಬಿಡುಗಡೆ ಮಾಡುತ್ತಾರೆ. ಇದು ಅಪಾರ ಜನಪ್ರಿಯತೆ ಕೂಡ ಗಳಿಸಿಕೊಳ್ಳುತ್ತೆ. ಉಡುಪಿ ಭಾಗದಲ್ಲಿ ಧಾರ್ಮಿಕ ಗಲಾಟೆಗಳು ಜಾಸ್ತಿ ಆಗ್ತಾ ಇತ್ತು. ಅದಕ್ಕೋಸ್ಕರ ಅಣ್ಣಾಮಲೈ ಅವರು ಕುರಾನನ್ನು ಓದಿದ್ರು. ಅದರಲ್ಲಿರುವಂತಹ ಅಂಶಗಳನ್ನು ತಿಳಿದುಕೊಂಡು ಕೋಮು ಗಲಾಟೆಗಳು ನಡೆಯದಂತೆ ತಡೆದ್ರು. ಇವರ ನಡಿಗೆ ಮುಸ್ಲಿಂ ಸಮುದಾಯದಿಂದ ಕೂಡ ಮೆಚ್ಚುಗೆ ವ್ಯಕ್ತವಾಯಿತು. ಅಷ್ಟೇ ಅಲ್ಲದೆ ಉಡುಪಿಯಲ್ಲಿ ಅಣ್ಣಾಮಲೈ ಅಂದರೆ ಸಾಕು, ಪುಡಿ ರೌಡಿಗಳು ಎದುರುವ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ರು. ಅಷ್ಟೊತ್ತಿಗಾಗಲೇ ಅಣ್ಣಾಮಲೈ ಅವರಿಗೆ ಕರ್ನಾಟಕದ ಸಿಂಗಂ ಅಂತ ಹೆಸರು ಕೂಡ ಬಂದ್ಬಿಡುತ್ತೆ. ನಂತರ 2016ರಲ್ಲಿ ಉಡುಪಿಯಿಂದ ಚಿಕ್ಕಮಗಳೂರಿಗೆ ವರ್ಗಾವಣೆ ಮಾಡಲಾಗುತ್ತೆ. ಆಗ SP ಕಚೇರಿ ಮುಂದೆ ಜನ ಬಂದು ಪ್ರತಿಭಟನೆ ಮಾಡಿದ್ರು. ಅಣ್ಣಾಮಲೈನನ್ನ ಟ್ರಾನ್ಸ್ಫರ್ ಮಾಡಬಾರ್ದು ಅಂತ ಒತ್ತಾಯ ಮಾಡಿದ್ರು. 2017ರಲ್ಲಿ ಚಿಕ್ಕಮಗಳೂರಿನ ದತ್ತಪೀಠದಲ್ಲಿ ಕೋಮು ಗಲಾಟೆಗಳು ಶುರುವಾಗುತ್ತೆ. ಆದರೆ ಅದನ್ನೆಲ್ಲವನ್ನ ಕೂಡ ಶಾಂತಿಯುತವಾಗಿ ಬಗೆಹರಿಸುವಲ್ಲಿ ಅಣ್ಣಾಮಲೈ ಅವರು ಯಶಸ್ವಿ ಆಗ್ತಾರೆ. ಸುಮಾರು 2018ರ ತನಕ ಚಿಕ್ಕಮಗಳೂರಿನಲ್ಲಿ ಕೆಲಸ ಮಾಡಿ ರಿಯಲ್ ಸಿಂಗಂ ಅಂತ ಹೆಸರು ಗಳಿಸ್ಕೊಳ್ತಾರೆ. ನಂತರ 2018ರಲ್ಲಿ ಚಿಕ್ಕಮಗಳೂರಿನಿಂದ ಅಣ್ಣಾಮಲೈ ಟ್ರಾನ್ಸ್ಫರ್ ಆದಾಗ ಅಲ್ಲೂ ಕೂಡ ಜನರು ಬಂದು ಪ್ರತಿಭಟನೆಯನ್ನ ಮಾಡಿದ್ರು. ಅದಾದ ಮೇಲೆ ಬೆಂಗಳೂರು ದಕ್ಷಿಣದಲ್ಲಿ DCP ಹಾಕ್ತಾರೆ. ಇಲ್ಲೂ ಕೂಡ ಅಷ್ಟೇ, ಅವರು ತೆಗೆದುಕೊಂಡಂತಹ ಕ್ರಮಗಳು ಜನ ಇವರ ಕಡೆ ತಿರುಗಿ ನೋಡುವಂತೆ ಮಾಡುತ್ತೆ. ಅಷ್ಟೊತ್ತಿಗಾಗಲೇ ಅಣ್ಣಾಮಲೈ ಹೆಸರು ಇಡೀ ಕರ್ನಾಟಕ ಮಾತ್ರವಲ್ಲದೆ ಇಡೀ ಭಾರತ ದೇಶದಲ್ಲಿ ಜನಪ್ರಿಯತೆ ಪಡೆದುಕೊಳ್ಳುತ್ತೆ. ಈ ಸಮಯದಲ್ಲಿ BJPಯ ಒಂದಷ್ಟು ನಾಯಕರು ಅಣ್ಣಾಮಲೈನನ್ನ ರಾಜಕೀಯಕ್ಕೆ ಸೆಳೆಯಬೇಕು ಅಂತ ಪ್ರಯತ್ನ ಮಾಡ್ತಿದ್ರು. ಅದೇ ಸಂದರ್ಭದಲ್ಲಿ ಒಂದು ಘಟನೆ ನಡೆಯುತ್ತೆ.
ಕರ್ನಾಟಕ ರಾಜಕೀಯದಲ್ಲಿ ಒಂದಷ್ಟು ಬೆಳವಣಿಗೆ ಆಗಿ ಆಗ ಈ ಹಿಂದೆ ಸಿಎಂ ಆಗಿದ್ದಂತಹ ಒಬ್ಬರು ರೆಸಾರ್ಟ್ನಲ್ಲಿ ವಾಸ್ತವ್ಯವನ್ನು ಹೂಡಿರ್ತಾರೆ. ಆ ಸಮಯದಲ್ಲಿ ಅವರ ಸೆಕ್ಯೂರಿಟಿಗೋಸ್ಕರ ಪೊಲೀಸ್ ಕಾನ್ಸ್ಟೇಬಲ್ಗಳನ್ನು ನಿಯೋಜನೆ ಮಾಡಲಾಗಿರುತ್ತೆ. ಅಂದರೆ ಪೊಲೀಸ್ ಕಾನ್ಸ್ಟೇಬಲ್ಗಳು ವಾರಗಟ್ಟಲೆ ಹೆಂಡತಿ ಮಕ್ಕಳನ್ನು ಬಿಟ್ಟು ಅಲ್ಲಿ ಇರಬೇಕಾದ ಪರಿಸ್ಥಿತಿ ಇರುತ್ತೆ. ಅದೇ ಸಂದರ್ಭದಲ್ಲಿ ಒಬ್ಬ ಮಾಧ್ಯಮ ಪ್ರತಿನಿಧಿ ಕಾನ್ಸ್ಟೇಬಲ್ಗಳನ್ನು ಇಂಟರ್ವ್ಯೂ ಮಾಡ್ತಾರೆ. ಆಗ ಈ ರೀತಿಯ ಸೆಕ್ಯೂರಿಟಿ ಕೆಲಸಗಳಿಂದ ಬೇಸತ್ತು ಹೋಗಿದ್ದಂತಹ ಕಾನ್ಸ್ಟೇಬಲ್ಗಳು, ಈ ನನ್ನ ಮಕ್ಕಳಿಗೋಸ್ಕರ ನಾವು ಹೆಂಡತಿ ಮಕ್ಕಳನ್ನು ಬಿಟ್ಟು ಇವರನ್ನು ಕಾಯುವಂಥ ಪರಿಸ್ಥಿತಿ ಎದುರಾಗಿದೆ ಅಂತ ಹೇಳಿಬಿಡ್ತಾರೆ. ಈ ಮಾತು ಸುದ್ದಿ ಮಾಧ್ಯಮಗಳಲ್ಲಿ ಪ್ರಕಟವಾಗಿ ಬಿಡುತ್ತೆ. ಈ ವಿಚಾರ ಮೀಡಿಯಾಗಳಲ್ಲಿ ಬರ್ತಿದ್ದಂತೆ ಪೊಲೀಸ್ ಇಲಾಖೆಯ ಮೇಲಧಿಕಾರಿಗಳು ಕಾನ್ಸ್ಟೇಬಲ್ಗಳನ್ನು ಸಸ್ಪೆಂಡ್ ಮಾಡಬೇಕು ಅಂತ ತೀರ್ಮಾನ ತೆಗೆದುಕೊಳ್ತಾರೆ. ಆದರೆ ಆ ಕಾನ್ಸ್ಟೇಬಲ್ಗಳು ಅಣ್ಣಾಮಲೈ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇರ್ತಾರೆ. ಆದರೆ ಆ ಸಮಯದಲ್ಲಿ ಅಣ್ಣಾಮಲೈ ಅವರು ಅವರನ್ನು ಉಳಿಸ್ಕೊಳ್ಬೇಕು ಅಂತ ತುಂಬ ಪ್ರಯತ್ನವನ್ನು ಪಡ್ತಾರೆ. ಯಾಕಂತ ಅಂದರೆ ಅಣ್ಣಾಮಲೈ ಅವರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ, ಕಾನ್ಸ್ಟೇಬಲ್ಗಳು ಉದ್ದೇಶಪೂರ್ವಕವಾಗಿ ಆ ಮಾತುಗಳನ್ನು ಹೇಳಿಲ್ಲ. ಆದರೆ ಅಣ್ಣಾಮಲೈ ಅವರಿಗೆ ಮೇಲಿನ ಅಧಿಕಾರಿಗಳಿಂದ ನಿರಂತರವಾಗಿ ಒತ್ತಡ ಹಾಕಿ ಅವರನ್ನು ಸಸ್ಪೆಂಡ್ ಮಾಡ್ತಾರೆ. ಇದರಿಂದಾಗಿ ತೀವ್ರ ನೋವಿಗೆ ಒಳಗಾದಂತಹ ಅಣ್ಣಾಮಲೈಯವರು, ನಾನೊಬ್ಬ DCPಯಾಗಿ ನನ್ನ ಸಿಬ್ಬಂದಿಗಳನ್ನು ಉಳಿಸಿಕೊಳ್ಳೋದಕ್ಕಾಗಲ್ಲ ಅಂತ ಅಂದರೆ ಈ ರೀತಿಯ ಕೆಲಸದಲ್ಲಿ ನಾನು ಮುಂದುವರಿಯುವುದಿಲ್ಲ ಅಂತ ಹೇಳಿ 2019ರಲ್ಲಿ IPS ಹುದ್ದೆಯನ್ನು ತೊರೆಯುತ್ತಾರೆ. ಆದರೆ ಈ ವಿಷಯ ಇಡೀ ಕರ್ನಾಟಕ ಜನತೆಗೆ ಶಾಕ್ ಕೊಡುತ್ತೆ. ಅದಾದ ನಂತರ 2020ರಲ್ಲಿ BJPಗೆ ಸೇರ್ತಾರೆ. ಆದರೆ ಅವರು BJPಗೆ ಸೇರೋದು ತಮಿಳುನಾಡಿನಲ್ಲಿ. ಆಗ ಒಂದಷ್ಟು ಜನ ಅಣ್ಣಾಮಲೈ ಬಗ್ಗೆ ಬೇರೆ ರೀತಿಯಲ್ಲೇ ಮಾತನಾಡೋದಕ್ಕೆ ಶುರು ಮಾಡ್ತಾರೆ. ಯಾಕಂದರೆ ತಮಿಳುನಾಡಿನಲ್ಲಿ BJPಗೆ ಯಾವ ಅಸ್ತಿತ್ವವೂ ಕೂಡ ಇಲ್ಲ. ಅಲ್ಲಿ BJPಗೆ ಹೋಗಿ ಅಣ್ಣಾಮಲೈ ಏನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಚರ್ಚೆ ನಡೆಯುತ್ತೆ. ಹೀಗಿರುವಾಗಲೇ ಅಣ್ಣಾಮಲೈ ಅವರಿಗೆ ಉಪಾಧ್ಯಕ್ಷ ಪಟ್ಟ ಕೂಡ ಸಿಗುತ್ತೆ. ಇದಾದ ಮೇಲೆ 2021ರಲ್ಲಿ ತಮಿಳುನಾಡಿನ ಆರುವಕುರ್ಚಿ ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಸ್ಪರ್ಧಿಸುತ್ತಾರೆ. ಆದರೆ ಅಲ್ಲಿ ಸೋಲನ್ನು ಕೂಡ ಇವರು ಅನುಭವಿಸ್ತಾರೆ. ಆದರೆ ಆ ಚುನಾವಣೆಯಲ್ಲಿ ಯಾರು ಇಮ್ಯಾಜಿನ್ ಕೂಡ ಮಾಡಿಕೊಳ್ಳದಷ್ಟು ಪೈಪೋಟಿಯನ್ನು ಕೊಟ್ಟಿದ್ರು. ಕೊನೆಗೂ BJPಯ ರಾಜ್ಯಾಧ್ಯಕ್ಷರು ಕೂಡ ಆಗ್ತಾರೆ. ಅಣ್ಣಾಮಲೈ ಇಂದಿನಿಂದಲೂ ಕೂಡ ಅಲ್ಲಿರುವ DMK ಮತ್ತು AIDMK ಭ್ರಷ್ಟಾಚಾರಗಳನ್ನು ವಿರೋಧ ಮಾಡಿ ಬಂದವರು. ಹೀಗೆ ತಮಿಳುನಾಡಿನಲ್ಲಿ ಅಣ್ಣಾಮಲೈ ಜನರ ಪರ ನಿಂತ್ಕೊಳ್ತಾರೆ. ಇದಾದ ಮೇಲೆ ಜನರಿಗೆ ಅಣ್ಣಾಮಲೈ ಏನಾದರೂ ಮಾಡ್ತಾರೆ ಅಂತ ನಂಬಿಕೆ ಹುಟ್ಕೊಳ್ಳುತ್ತೆ. ಹೀಗೆ ಇದರಿಂದಲೇ ಅಣ್ಣಾಮಲೈ ಅವರು ತಮಿಳುನಾಡಿನಲ್ಲಿ ಎಲ್ಲೇ ಹೋದರೂ ಕೂಡ ಸಾವಿರಾರು ಜನ ಸೇರ್ತಾರೆ. ಅದರಲ್ಲೂ ರಾಜ್ಯಾಧ್ಯಕ್ಷರು ಆದಮೇಲೆ ಅಣ್ಣಾಮಲೈ ಅವರು ಎನ್ನಮ್ಮನ್ ಎನ್ ಮಕ್ಕಳ್ ಎನ್ನುವ ಹೆಸರಿನಲ್ಲಿ ಯಾತ್ರೆಯನ್ನು ಶುರು ಮಾಡ್ತಾರೆ. ಇದು ತಮಿಳುನಾಡಿನಾದ್ಯಂತ BJP ಮತ್ತು ಅಣ್ಣಾಮಲೈ ಅವ ಶುರು ಮಾಡುತ್ತದೆ. ಈ ಅವ ಎಷ್ಟು ಮಟ್ಟಿಗೆ ಇರುತ್ತೆ ಅಂತ ಅಂದರೆ, ರಾಜಕೀಯ ವಲಯದಲ್ಲಿ ಅಣ್ಣಾಮಲೈ ಅವರು ಭವಿಷ್ಯದ CM ಆಗ್ತಾರೆ ಅಂತ ಚರ್ಚೆ ಶುರುವಾಗ್ತಾ ಇದೆ. ಇದರಿಂದಾಗಿ ಉಳಿದ ಪಕ್ಷಗಳಿಗೆ ಮತ್ತು ಸ್ಟಾಲಿನ್ ಸರ್ಕಾರಕ್ಕೆ ನಡುಕ ಶುರುವಾಗಿದೆ. ನೋಡಿದ್ರಲ್ಲ ವೀಕ್ಷಕರೇ, ಇದು ತಮಿಳುನಾಡಿನಲ್ಲಿ BJP ಅವ ಸೃಷ್ಟಿ ಮಾಡಿರೋ, ರಾಜಕೀಯ ವಲಯದಲ್ಲಿ ಕೋಲಾಹಲ ಸೃಷ್ಟಿ ಮಾಡಿರೋ, CM ಸ್ಟಾಲಿನ್ ಬುಡ ನಡುಗಿಸ್ತಾ ಇರೋ ಅಣ್ಣಾಮಲೈ ಅವರ ಜೀವನ ಕತೆ.